ಕ್ಷೇತ್ರ ಪುನರ್ವಿಂಗಡಣೆ, ಮಹಿಳಾ ಮೀಸಲು, ಉತ್ತರ ದಕ್ಷಿಣ ತಾರತಮ್ಯ ಭೇದ ಭಾವ ಇಲ್ಲ, ನಿಮ್ಮದೇ ಗ್ಯಾರಂಟಿ, ನಿಮಗೆ ಕ್ರೆಡಿಟ್. ಇದುವೇ ಚದುರಂಗದ ಮೊದಲ ಸ್ಟೋರಿ, ನಮೋ ಗ್ಯಾರಂಟಿ. और मैं आज अपील करने आया हूं आपके पास कि इसको राजनीति के तराजू से मत तोलिए। विकसित भारत बनाने में हमारी नारी शक्ति की भागीदारी तो एक खुले मन से निर्णय करने का अवसर है। हमारे निर्णय तो देखेगी, लेकिन निर्णय से ज्यादा हमारी नीयत को देखेगी। ಈಗಾಗಲೇ 3 ದಿನಗಳ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಈ ಸಂದರ್ಭದಲ್ಲಿ ವಿಶೇಷ ಅಧಿವೇಶನ ಕರೆದಿರೋದು ಒಂದು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಮಹಿಳಾ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಎರಡೂ ವಿಚಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ. ವಿಪಕ್ಷಗಳು ಸಾಕಷ್ಟು ಆರೋಪಗಳನ್ನ, ಟೀಕೆಗಳ ಮಾಡಿದ್ವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅವೆಲ್ಲದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರ ಏನಾಗಿತ್ತು? ಒಂದ್ ಕಡೆ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟ ಹಾಗೆ ಉತ್ತರ ದಕ್ಷಿಣ ಅನ್ನುವಂತಹ ವಿಚಾರ, ಜೊತೆಗೆ ಅನುದಾನ, ತಾರತಮ್ಯ, ಭೇದ ಭಾವದ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ಇದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಉತ್ತರವನ್ನ ಕೊಟ್ಟರು. ಮಹಿಳಾ ಮೀಸಲಾತಿಯ ಕಾಯ್ದೆಯನ್ನ ಜಾರಿ ಮಾಡೋದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಹೇಳಿ ವಿಪಕ್ಷಗಳಲ್ಲೂ ಕೂಡ ಅಪೀಲನ್ನ ಮಾಡಿಕೊಂಡ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಜೊತೆಗೆ ಮಹಿಳಾ ಮೀಸಲಾತಿ ಬಗ್ಗೆ ನಮೋ ಗ್ಯಾರಂಟಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಬಿಲ್ಗಳ ಸಾಮರ್ಥ್ಯ, ಅನುಕೂಲಗಳ ಬಗ್ಗೆ ಮೋದಿ ಮನವರಿಕೆ ಮಾಡಿದ್ರು. ನಾಳೆ ಸಂಜೆ 4 ಗಂಟೆಗೆ ವೋಟಿಂಗ್ ಇರುತ್ತೆ. ಪಾಸ್ ಆಗುವ ವಿಶ್ವಾಸವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ. ನೀವೆಲ್ಲರೂ ಸಹಕಾರ ಕೊಡಿ ಅಂತಾನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿದ್ದಂತಹ ಸಂಸದರ ಬಳಿ ಕೇಳಿಕೊಂಡ್ರು. ಹಾಗಾದ್ರೆ ನಮೋ ಗ್ಯಾರಂಟಿ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನಮೋ ಗ್ಯಾರಂಟಿಯಲ್ಲಿ ಈಗಾಗಲೇ ಅನೇಕ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಹಾಗೆಯೇ ಮಹಿಳಾ ಮೀಸಲಾತಿ ಬಿಲ್ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ರು. ಮೊದಲದಾಗಿ ಇವತ್ತು 2 ವಿಚಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ದು. ಒಂದು, ಪಾರದರ್ಶಕವಾಗಿ ಕ್ಷೇತ್ರ ಪುನರ್ವಿಂಗಡಣೆ ಆಗತ್ತೆ, ಯಾವ ರಾಜ್ಯಗಳಿಗೂ ಕೂಡ ಇದರಿಂದ ಸಮಸ್ಯೆ ಆಗೋದಿಲ್ಲ, ತಾರತಮ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳುವಂತಹ ಒಂದು ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರೆ, ಮತ್ತೊಂದು ಕಡೆ ಈ ಒಂದು ಅಧಿವೇಶನ ಕರೆದಿರೋದೇ ಮಹಿಳಾ ಸಬಲೀಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಜಾರಿಗೊಳಿಸುವಂತಹ ಹಿನ್ನೆಲೆಯಲ್ಲಿ 2023ರಲ್ಲಿ ಲೋಕಸಭೆಯಲ್ಲಿ ಇದು ಅಂಗೀಕಾರ ಕೂಡ ಆಗತ್ತೆ, ಪಾಸ್ ಆದಂತಹ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ಸಬಲೀಕರಣಕ್ಕಾಗಿ ಮೀಸಲಾತಿಯನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಂಸತ್ನಲ್ಲಿ ಮಾತನಾಡ್ತಾರೆ. ಯಾಕೆ ಇದು ಇಂಪಾರ್ಟೆಂಟ್, ಜೊತೆಗೆ ಈ ಹಿಂದೆ ಏನೇನಾಗಿತ್ತು ಅನ್ನುವಂಥದ್ದು. ಸೊ ನಾನು ಆಗ್ಲೇ ಹೇಳಿದಾಗೆ 2 ವಿಚಾರಗಳು ಬಹಳ ಇಂಪಾರ್ಟೆಂಟ್ ಅನ್ನುವ ಕಾರಣಕ್ಕಾಗಿ ಈ ವಿಶೇಷ ಅಧಿವೇಶನವನ್ನು ಕರೆದಿರೋದು. ಪಾರದರ್ಶಕ ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಂಸತ್ನಲ್ಲಿ ಮಾತನಾಡಿದ್ರು. ವಿಪಕ್ಷಗಳು ಮಾತನಾಡಿದ್ದು, ಟೀಕೆ ಮಾಡಿದ್ದು, ಜೊತೆಗೆ ಸರ್ವಪಕ್ಷ ಸಭೆ ಕರಿಬೇಕು ಅಂತ ಹೇಳಿದ್ದು ಕೂಡ ಇದೇ ಕಾರಣಕ್ಕಾಗಿ. ಸೊ ಎಲ್ಲಾ ರಾಜ್ಯಗಳ ವಿಶ್ವಾಸವನ್ನ ಪಡೆದುಕೊಂಡೇ ಪುನರ್ವಿಂಗಡಣೆಯನ್ನ ಮಾಡಲಾಗತ್ತೆ ಅಂತ ಕೂಡ ಪ್ರಧಾನಿ ಹೇಳಿದ್ರು. ಯಾಕಂದ್ರೆ ಈಗ ಅಪಸ್ವರ ಎತ್ತಿರುವುದು 2 ರಾಜ್ಯಗಳು ಪ್ರಮುಖವಾಗಿ ಅಂತ ಹೇಳಿದ್ರೆ, ಒಂದ್ ಕಡೆ ತಮಿಳುನಾಡು ಆಗಿರ್ಬೋದು, ಮತ್ತೊಂದ್ ಕಡೆ ಪಶ್ಚಿಮ ಬಂಗಾಳ. ಸೊ ಯಾವುದೇ ರಾಜ್ಯಗಳಿಗೆ ಇಲ್ಲಿ ಅನ್ಯಾಯ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಎಲ್ಲಾ ರಾಜ್ಯಗಳ ವಿಂಗಡಣೆಗೂ ಕೂಡ ಇಲ್ಲಿ ಸಮಾನುಪಾತ ಇರತ್ತೆ, ಯಾವ ರಾಜ್ಯಕ್ಕೆ ಹೆಚ್ಚಾಗತ್ತೆ, ಯಾವ ರಾಜ್ಯಕ್ಕೆ ಕಡಿಮೆ ಆಗತ್ತೆ ಅನ್ನುವಂತಹ ತಾರತಮ್ಯ ಇಲ್ಲಿ ಇರೋದಿಲ್ಲ. ಆಯಾ ರಾಜ್ಯಗಳ ಪ್ರಾತಿನಿಧ್ಯತೆಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಕೂಡ ಆಗೋದಿಲ್ಲ ಅನ್ನುವಂತಹ ಒಂದು ಉತ್ತರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ನಲ್ಲಿ ಇವತ್ತು ಕೊಟ್ಟರು. ಇನ್ನು ಈಗ ಇರುವಂತಹ ಒಂದು ನರೇಶನ್ ನಾವು ಗಮನಿಸ್ತಾ ಇದ್ದೀವಿ. ಉತ್ತರಕ್ಕೆ ಜಾಸ್ತಿ ಆಗುತ್ತೆ, ದಕ್ಷಿಣ ರಾಜ್ಯಗಳಿಗೆ ತಾರತಮ್ಯ ಆಗುತ್ತೆ ಅನ್ನುವಂತಹ ಒಂದು ಭೇದ ಭಾವ ಆಗುತ್ತೆ ಅನ್ನುವಂತಹ ವಿಚಾರ ಇದೆಯಲ್ಲ, ಇದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕೊಟ್ಟರು. ಯಾವುದೇ ಕಾರಣಕ್ಕೂ ಉತ್ತರ ದಕ್ಷಿಣ ಅನ್ನುವಂತಹ ತಾರತಮ್ಯ ಆಗಿರಲಿ, ಭೇದ ಭಾವ ಆಗೋದು ಕೂಡ ಇಲ್ಲ ಅನ್ನುವಂತಹ ವಿಚಾರ ಹೇಳಿದ್ರು. ಯಾವುದೇ ದೊಡ್ಡ ರಾಜ್ಯ ಆಗಲಿ, ಯುಪಿ ಅಂತ ವಿಚಾರ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಈಗ ಇರುವಂತಹ ಮೇನ್ ವಿಚಾರ ಅದೇ, ಯುಪಿಗೆ ಜಾಸ್ತಿ ಆಗಿ ಸಿಗುತ್ತೆ ಅನ್ನುವಂಥದ್ದು. ಸೊ ದೊಡ್ಡ ರಾಜ್ಯ ಆಗಿರ್ಬೋದು, ಸಣ್ಣ ರಾಜ್ಯ ಅನ್ನುವಂತಹ
ಇಲ್ಲಿ ಚರ್ಚೆಗಳೇ ಅನಗತ್ಯ, ಆ ರೀತಿಯ ಚರ್ಚೆಗಳೇ ಇಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಪ್ರತಿರೋಧ ಒಡ್ಡಿದ್ರೆ ಬೆಲೆ ತೆರಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ರಾಜಕಾರಣಕ್ಕಿಂತಲೂ ಕೂಡ ದೇಶವೇ ಮುಖ್ಯ ಆಗತ್ತೆ. ರಾಜಕಾರಣವನ್ನು ಯಾವಾಗ ಬೇಕಾದ್ರೂ ನಾವು ಮಾಡ್ತೀವಿ, ಆದ್ರೆ ದೇಶದ ಕೆಲಸ, ದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇಲ್ಲಿ ಮುಖ್ಯ ಆಗತ್ತೆ. ನಾನು ಸರ್ವ ಪಕ್ಷ ನಾಯಕರಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತೀನಿ ಅಂತಾನು ಪ್ರಧಾನಿ ಹೇಳಿದ್ರು. ನೀವು ಗ್ಯಾರಂಟಿ ಅಂತ ಅನ್ನೋದಾದ್ರೆ, ಗ್ಯಾರಂಟಿಯ ವಿಚಾರವನ್ನ ಅಲ್ಲಿ ಒಬ್ಬಳು ಮಹಿಳಾ ಸಂಸದೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದು ಗ್ಯಾರಂಟಿನಾ ಅಂತ ಕೇಳಿದಾಗ, ನೀವು ಗ್ಯಾರಂಟಿ ಅಂತ ಹೇಳೋದಾದ್ರೆ ಅದನ್ನ ಗ್ಯಾರಂಟಿ ಅಂತ ಅಂದ್ಕೊಳ್ಳಿ, ನಾನು ಗ್ಯಾರಂಟಿ ಅಂತಾನೆ ಬೇಕಾದ್ರೆ ಆ ಪದವನ್ನ ಬಳಕೆ ಮಾಡ್ತೀನಿ, ಗ್ಯಾರಂಟಿ ಅಂತಾನೆ ಹೇಳೋಣ ಆ ಒಂದು ವಿಚಾರವನ್ನ ಅನ್ನೋದನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ. ನೀವು ಅದನ್ನ ಹೇಗೆ ಪದ ಬಳಕೆ ಮಾಡ್ತಿರೋ ಅದೇ ರೀತಿಯ ಪದ ಬಳಕೆ ಮಾಡೋಣ. ಹಾಗಾಗಿ ನೀವು ಮಹಿಳಾ ಮೀಸಲಾತಿಯ ವಿಚಾರ ಆಗಿರ್ಬೋದು, ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಸಹಕಾರವನ್ನ ಕೊಡಿ, ಬಿಲ್ ಪಾಸ್ ಮಾಡೋದಕ್ಕೆ ನಿಮ್ಮ ಸಹಕಾರ ಖಂಡಿತ ಅತ್ಯಗತ್ಯ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಸಂಸತ್ನಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತೇನಾಗಿತ್ತು ನೋಡಿ. देखिए, इसका अगर विरोध करेंगे तो स्वाभाविक है कि राजनीतिक लाभ मुझे होगा, लेकिन साथ चलेंगे तो किसी को भी नहीं होगा, ये लिख के रखो, किसी को नहीं रहेगा, क्योंकि फिर अलग पहलू हो जाता है, फिर किसी को फायदा नहीं होता। और इसलिए हमें क्रेडिट नहीं चाहिए। जैसे ये पारित हो जाए, मैं कल एडवर्टाइजमेंट दे करके सबका धन्यवाद करने के लिए तैयार हूं, सबकी फोटो छपवाने के लिए तैयार हूं। क्रेडिट आप ले लो, चलो क्रेडिट की चिंता है क्या है जी, ले लो ना क्रेडिट। आपको जिसकी फोटो छपवानी है सरकारी खर्चे से हम करवा देंगे। इस पवित्र जगह से कहना चाहता हूं, चाहे दक्षिण हो, उत्तर हो, पूर्व हो, पश्चिम हो, छोटे राज्य हो, बड़े राज्य हो, मैं आज एक जिम्मेवारी से कहना चाहता हूं कि निर्णय प्रक्रिया किसी के साथ भी भेदभाव नहीं करेगी। ये निर्णय प्रक्रिया किसी के साथ अन्याय नहीं करेगी। भूतकाल में जो सरकारें रही और जिनके कालखंड में जो परिसीमन हुआ और जो अनुपात उस समय से चला आ रहा है, उस अनुपात में भी कोई बदलाव नहीं होगा और वृद्धि भी उसी अनुपात में होगी। अगर गारंटी शब्द चाहिए तो मैं गारंटी शब्द उपयोग करता हूं, वादा की बात करते हो तो मैं वादा शब्द उपयोग करता हूं। अगर तमिल में कोई अच्छा शब्द हो तो वो भी मैं बोलने के लिए तैयार हूं, क्योंकि जब नियत साफ है तो फिर शब्दों का खेल करने की हमें जरूरत नहीं है। ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಎಲ್ಲ ರಾಜ್ಯಗಳಿಗೂ ಇದು ಸಮಾನವಾದ ಪ್ರಾತಿನಿಧ್ಯ ಅಂತ ಹೇಳ್ತಾನೆ. ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತಾಡಿದ್ರು. ಮಹಿಳಾ ಸಬಲೀಕರಣದ ದಿಟ್ಟಿನಲ್ಲಿ ನಾವು ದಿಟ್ಟವಾದ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ನಿರ್ಧಾರ. ಆ ಐತಿಹಾಸಿಕ ನಿರ್ಧಾರಕ್ಕೆ ಸಾಕ್ಷಿಯಾಗುವಂತಹ ಅವಕಾಶ ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಅನ್ನೋದನ್ನ ಹೇಳಿದ್ರು. ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವಂತೂ ಇದರಲ್ಲಿ ಯಾವುದೇ ರೀತಿಯಲ್ಲೂ ಖಂಡಿತವಿಲ್ಲ. ಖಂಡಿತವಾಗುವುದು ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವಂತಹ ಸಮಯವೂ ಕೂಡ ಅಲ್ಲ ಅಂತ ಹೇಳಿದ್ರು. ಪ್ರಮುಖವಾಗಿ ದೇಶದ ಅಭಿವೃದ್ಧಿ ಆಗಿರ್ಬೋದು, ಆತ್ಮನಿರ್ಭರತೆಗೆ ಹೊಸ ದಿಕ್ಸೂಚಿ ಆಗುತ್ತೆ ಈ ಒಂದು ಕಾಯ್ದೆ ಅನ್ನೋದನ್ನ ಕೂಡ ಪ್ರಧಾನಿ ಹೇಳ್ತಾನೆ. ಮಹಿಳಾ ಸಬಲೀಕರಣದ ಮೂಲಕ ಸ್ವಾವಲಂಬಿ ಬದುಕನ್ನ ನಡೆಸುವಂತಹ ಅವಕಾಶ ಈ ಕಾಯ್ದೆಯ ಮೂಲಕ ಸಿಗತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಈಗಾಗಲೇ ಅನೇಕ ಮಂಡಲಗಳಲ್ಲಿ, ಜಿಲ್ಲಾ ಪಂಚಾಯತ್ಗಳಲ್ಲಿ ಇಂತಹ ಅವಕಾಶ ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಜನರಿಗೆ, ಮಹಿಳೆಯರಿಗೆ ಆ ಒಂದು ಲಾಭ ಸಿಗ್ತಾ ಇಲ್ಲ, ಅವ್ರಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಇನ್ನು ಇದನ್ನ ಮಾಡೋದ್ರ ಉದ್ದೇಶ ಕ್ರೆಡಿಟ್ ಸಿಗುತ್ತೆ ಅಂತ ಖಂಡಿತ ಅಲ್ಲ. ಆ ಕ್ರೆಡಿಟ್ ನಮಗೆ ಬೇಕು ಕೂಡ ಇಲ್ಲ. ಆ ಕ್ರೆಡಿಟ್ ಅನ್ನ ಬೇಕಾದ್ರೆ ನೀವೇ ತೆಗೆದುಕೊಳ್ಳಿ ಅನ್ನುವ ವಿಚಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಒಂದು ವೇಳೆ ಈ ಬಿಲ್ ಪಾಸ್ ಆದ್ರೆ ಇದರ ಕ್ರೆಡಿಟ್ ಎಲ್ರಿಗೂ ಸಿಗುತ್ತೆ, ಕೇವಲ ಎನ್ಡಿಎಗೆ ಸಿಗುತ್ತೆ ಅಂತ ಅಲ್ಲ ಅನ್ನೋದನ್ನ ಕೂಡ ಹೇಳಿದ್ರು. ವುಮೆನ್ ರಿಸರ್ವೇಶನ್ಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿಯವರ ಮಾತು ಹೀಗಿತ್ತು. और मैं आज अपील करने आया हूं आपके पास
कि इसको राजनीति के तराजू से मत तोलिए। ये राष्ट्रहित का निर्णय है। आदरणीय अध्यक्ष जी, आज का हमारे सामने अवसर एक साथ बैठ करके एक दिशा में सोच करके विकसित भारत बनाने में हमारी नारी शक्ति की भागीदारी को एक खुले मन से निर्णय करने का अवसर है, स्वीकार करने का अवसर है। और मैंने जैसा पहले ही कहा कि आज पूरा देश और विशेष करके नारी शक्ति हमारे निर्णय तो देखेगी, लेकिन निर्णय से ज्यादा हमारी नीयत को देखेगी। ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಈಗಾಗಲೇ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಯಾವುದೇ ರೀತಿಯ ಹೊಸ ಬಿಲ್ಗಳು ಬಂದಂತ ಸಮಯದಲ್ಲಿ ಅದಕ್ಕೆ ವಿರೋಧವನ್ನ ಮಾಡುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ವಿರೋಧ ಮಾಡಬೇಡಿ, ಒಂದು ವೇಳೆ ಮಾಡಿದ್ರೆ ಎಚ್ಚರಿಕೆ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. जो आज विरोध करेंगे उसको लंबे समय तक कीमत चुकानी पड़ेगी, लंबे समय तक कीमत चुकानी पड़ेगी। और इसलिए राजनीतिक समझदारी भी इसी में है कि हम ग्रासरूट लेवल पर महिलाओं की जो पॉलिटिकल लीडरशिप खड़ी हुई है उसको आपने अब कंसीडर करना पड़ेगा। ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಸಂಸತ್ನಲ್ಲಿ ಈಗ ಇರುವಂತಹ ಪ್ರಾತಿನಿಧ್ಯ, ಈ ಬಿಲ್ ಪಾಸ್ ಆದ ನಂತರ ಇರುವಂತಹ ಪ್ರಾತಿನಿಧ್ಯ ಯಾವ ರೀತಿಯಾಗಿರುತ್ತೆ ಮಹಿಳೆಯರಿಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ 33% ಮಹಿಳಾ ಮೀಸಲಾತಿಯ ಬಿಲ್ ಪಾಸ್ ಆದ್ರೆ ಆವಾಗ ಮಹಿಳೆಯರ ಶಕ್ತಿ ಎಷ್ಟಾಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ನಾವು 543 ಕ್ಷೇತ್ರಗಳ ಪೈಕಿ ಇರುವಂತಹದ್ದು ಮಹಿಳೆಯರ ಸಂಖ್ಯೆ ಅಂತ ಹೇಳಿದ್ರೆ 74, 13.6% ಮಾತ್ರ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಬಿಲ್ ಪಾಸ್ ಆದ್ರೆ 33% ನತ್ತು ರಿಸರ್ವೇಶನ್ ಬಿಲ್ ಪಾಸ್ ಆದಂತಹ ಸಂದರ್ಭದಲ್ಲಿ ಮುಂದೆ ಈ ಕ್ಷೇತ್ರಗಳ ಸಂಖ್ಯೆಯನ್ನು ನಾವು ಗಮನಿಸಿದ್ರೆ ಮಹಿಳೆಯರಿಗೆ 281 ಕ್ಷೇತ್ರಗಳಲ್ಲಿ ಅವಕಾಶವನ್ನ ನೀಡಲೇಬೇಕಾಗುತ್ತೆ ಎಲೆಕ್ಷನ್ಗೆ ನಿಲ್ಲುವಂತಹ ಸಂದರ್ಭದಲ್ಲಿ. ಈಗಾಗಲೇ ಎಸ್ಸಿ ಮೀಸಲಾತಿ ಇರುವಂತದ್ದು 84 ಕ್ಷೇತ್ರಗಳಾದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಮೀಸಲಾತಿಯ ಬಿಲ್ ಪಾಸ್ ಆದ್ರೆ ಎಸ್ಸಿ ಮೀಸಲಾತಿ ಮುಂದೆ 136 ಕ್ಷೇತ್ರಗಳಿಗೆ ಏರಿಕೆ ಆಗೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ 33% ಮಹಿಳೆಯರಿಗೆ ನೀಡಲೇಬೇಕು ಅನ್ನುವಂಥದ್ದು. ಎಸ್ಟಿ ಮೀಸಲಾತಿ ಈಗ ಇರುವಂತದ್ದು 47 ಕ್ಷೇತ್ರಗಳಾದ್ರೆ ಮುಂದೆ ಈ ಒಂದು ಮೀಸಲಾತಿಯ ಬಿಲ್ ಪಾಸ್ ಆದ ನಂತರ 70 ಕ್ಷೇತ್ರಗಳಲ್ಲಿ ಮಹಿಳಾ ಮೀಸಲಾತಿಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಎಸ್ಟಿ ಮೀಸಲಾತಿ ಮುಂದೆ 70 ಕ್ಷೇತ್ರಗಳಲ್ಲಿ ಇರೋದನ್ನ ಕೂಡ ನಾವು ಗಮನಿಸಬಹುದು. ಈಗಾಗಲೇ ವಿರೋಧ ಪಕ್ಷಗಳು ಹೇಳ್ತಾ ಇರುವಂತದ್ದು ಈ ಒಂದು ಮೀಸಲಾತಿಯ ಜೊತೆಗೇನೆ ಒಬಿಸಿಗಳಿಗೂ ಅಂದ್ರೆ ಹಿಂದುಳಿದ ವರ್ಗದವರಿಗೂ ಕೂಡ ಇಲ್ಲಿ ಅನುಪಾತವನ್ನ ಹೆಚ್ಚಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಡಿಲಿಮಿಟೇಷನ್ ಆದಂತಹ ಸಂದರ್ಭದಲ್ಲಿ ಕ್ಷೇತ್ರಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗೋದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಮಹಿಳಾ ಮೀಸಲಾತಿಯನ್ನು 33% ಕೊಡೋದ್ರ ಮೂಲಕ ಮಹಿಳೆಯರ ಕ್ಷೇತ್ರಗಳಲ್ಲೂ ಕೂಡ ಪ್ರಾತಿನಿಧ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ ಜಿಲ್ಲಾ ಪಂಚಾಯತ್ಗಳಂದ್ರೆ ಕೆಲವು ಕಡೆ ಗ್ರಾಮ ಪಂಚಾಯತ್ಗಳಲ್ಲಿ 50% ಮೀಸಲಾತಿ ಇರೋದನ್ನ ಗಮನಿಸ್ತಾ ಇದೀವಿ, ಕೆಲವು ರಾಜ್ಯಗಳಲ್ಲಿ ಮಾತ್ರ. ಆದ್ರೆ ಉಳಿದ ರಾಜ್ಯಗಳಲ್ಲಿ ಇಲ್ಲ ಇನ್ನೂ ಕೂಡ. ಇನ್ನು ಈ ಕರ್ನಾಟಕದ ವಿಚಾರವನ್ನ ನಾವಿಲ್ಲಿ ನೋಡೋದಾದ್ರೆ ಈಗಾಗಲೇ ದಕ್ಷಿಣದ ರಾಜ್ಯಗಳಲ್ಲಿ ಪ್ರಮುಖವಾಗಿ ಕರ್ನಾಟಕದ ವಿಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಹಾಲಿ ಸಂಖ್ಯೆ ಇರುವಂತದ್ದು 28 ಕ್ಷೇತ್ರಗಳಾದ್ರೆ ಮುಂದೆ 42 ಕ್ಷೇತ್ರಗಳಾಗುತ್ತೆ ಕ್ಷೇತ್ರ ಪುನರ್ ವಿಂಗಡಣೆ ಆಗುವಂತಹ ಸಂದರ್ಭದಲ್ಲಿ ಅನ್ನೋದನ್ನ ಗಮನಿಸಬೇಕು. ಇದು 50% ಫಾರ್ಮುಲಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಸಂಖ್ಯೆಗಳಲ್ಲಿ ಏರಿಕೆ ಇರೋದನ್ನ ಕೂಡ ನಾವು ಗಮನಿಸಬಹುದು, ಕೆಲವುಗಳಲ್ಲಿ ಕಡಿಮೆ ಇರೋದನ್ನ ನಾವು ಗಮನಿಸಬಹುದು. ಇನ್ನು ತಮಿಳುನಾಡಿನ ವಿಚಾರ ಅಂತ ಹೇಳಿ ಬಂದ್ರೆ ಈಗ ಅಲ್ಲಿನ ಕ್ಷೇತ್ರಗಳ ಸಂಖ್ಯೆ ಇರುವಂತದ್ದು 39 ಕ್ಷೇತ್ರಗಳು ಆದ್ರೆ ಇನ್ನು ಮುಂದೆ ಈ ಒಂದು 50% ಫಾರ್ಮುಲಾ ಆದ್ರೆ 50 ಕ್ಷೇತ್ರಗಳು ಆಗೋದನ್ನ ಗಮನಿಸಬಹುದು. ಆಂಧ್ರ ಪ್ರದೇಶದಲ್ಲಿ ಹಾಲಿ ಸಂಖ್ಯೆ 25 ಕ್ಷೇತ್ರಗಳಾದ್ರೆ ಇನ್ನು ಮುಂದೆ ಈ ಒಂದು ಡಿಲಿಮಿಟೇಷನ್ ಆದ್ರೆ 37 ಕ್ಷೇತ್ರಗಳಾಗುತ್ತೆ. ಕೇರಳಂನಲ್ಲಿ ಹಾಲಿ ಸಂಖ್ಯೆ ಇರುವುದು 20 ಕ್ಷೇತ್ರಗಳಾದ್ರೆ ಇನ್ನು ಮುಂದೆ 10 ಕ್ಷೇತ್ರ
ಕ್ಷೇತ್ರಗಳು ಜಾಸ್ತಿ ಆಗುತ್ತೆ, 30 ಕ್ಷೇತ್ರಗಳಿಗೆ ಏರಿಕೆಯಾಗುತ್ತೆ. ತೆಲಂಗಾಣದಲ್ಲಿ ಈಗ ಇರೋದು ಹಾಲಿ ಸಂಖ್ಯೆ 17 ಕ್ಷೇತ್ರಗಳಾದ್ರೆ 50% ಫಾರ್ಮುಲಾದ ಪ್ರಕಾರ ಇನ್ನು ಮುಂದೆ 25 ಕ್ಷೇತ್ರಗಳಿಗೆ ಏರಿಕೆ ಆಗುವುದನ್ನ ಗಮನಿಸಬಹುದು. ಅದೇ ರೀತಿಯಾಗಿ ಈಗಾಗಲೇ ಹಾಲಿ ಸಂಖ್ಯೆ 129 ಕ್ಷೇತ್ರಗಳಾದ್ರೆ ಇನ್ಮುಂದೆ 193 ಕ್ಷೇತ್ರಗಳ ಆಗೋದನ್ನ ಕೂಡ ದಕ್ಷಿಣ ರಾಜ್ಯಗಳಲ್ಲಿ ನಾವು ಒಟ್ಟಾರೆಯಾಗಿ ಹೇಳೋದನ್ನ ಇಲ್ಲಿ ಗಮನಿಸಬಹುದು. ಇನ್ನು ಉತ್ತರದ ರಾಜ್ಯಗಳ ಕಡೆ ಗಮನ ಹರಿಸೋಣ. ಉತ್ತರ ಪ್ರದೇಶದಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಕ್ಷೇತ್ರಗಳು ಇರೋದು ಈ ಒಂದು ಉತ್ತರ ಪ್ರದೇಶದಲ್ಲಿ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಹಾಲಿ ಸಂಖ್ಯೆ 80 ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ 50% ಫಾರ್ಮುಲಾದ ಪ್ರಕಾರ 120 ಕ್ಷೇತ್ರಗಳ ಆಗತ್ತೆ. ಮಧ್ಯಪ್ರದೇಶದಲ್ಲಿ ಹಾಲಿ ಸಂಖ್ಯೆ 29 ಕ್ಷೇತ್ರಗಳು ಇದ್ರೆ ಇನ್ನು ಮುಂದೆ ಈ ಒಂದು ಪುನರ್ವಿಂಗಡಣೆ ಆದ ನಂತರ 44 ಕ್ಷೇತ್ರಗಳಿಗೆ ಏರಿಕೆ ಆಗೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇದೇ ರೀತಿಯಾಗಿ ಉತ್ತರ ಮತ್ತು ದಕ್ಷಿಣದ ವಿಚಾರಕ್ಕೆ ಒಂದು ರೀತಿಯಾದಂತಹ ತಾರತಮ್ಯ ಆಗುತ್ತೆ, ಅನ್ಯಾಯ ಆಗುತ್ತೆ ಅನ್ನುವ ವಿಚಾರವನ್ನು ಕೂಡ ಅದಕ್ಕೆ ವಿಪಕ್ಷದವರು ಹೇಳ್ತಾ ಇರುವಂತದ್ದು. ಬಿಹಾರದಲ್ಲಿ ಈಗಾಗಲೇ ಹಾಲಿ ಸಂಖ್ಯೆ 40 ಕ್ಷೇತ್ರಗಳಿದೆ. 50% ಫಾರ್ಮುಲಾದ ಪ್ರಕಾರ ಇನ್ನು ಮುಂದೆ 60 ಕ್ಷೇತ್ರಗಳಿಗೆ ಅವರಿಗೆ ಸಿಗತ್ತೆ. 20 ಕ್ಷೇತ್ರಗಳು ಹೆಚ್ಚಿನ ಕ್ಷೇತ್ರಗಳು ಕೂಡ ಈಗಾಗಲೇ ಬಿಹಾರದಲ್ಲಿ ಸಿಗೋದನ್ನ ನಾವು ಗಮನಿಸಬಹುದು ಈ ಒಂದು ಪುನರ್ವಿಂಗಡಣೆ ಆದ ಬಳಿಕ. ಹಾಗಾಗಿಯೇ ಈಗ ಉತ್ತರ ರಾಜ್ಯಗಳಿಗೆ ಜಾಸ್ತಿಯಾಗಿ ಸಿಗುತ್ತೆ, ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ ಹಾಲಿ ಸಂಖ್ಯೆ 48 ಕ್ಷೇತ್ರಗಳಿದ್ರೆ ಇನ್ನು ಮುಂದೆ 72 ಕ್ಷೇತ್ರಗಳ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಡಿಶಾದಲ್ಲಿ ಹಾಲಿ ಸಂಖ್ಯೆ ಈಗ 21 ಕ್ಷೇತ್ರಗಳಿದೆ. ಇನ್ನು ಮುಂದೆ 31 ಕ್ಷೇತ್ರಗಳಿಗೆ ಪುನರ್ವಿಂಗಡಣೆ ಆದ ಬಳಿಕ ಏರಿಕೆ ಆಗೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಉತ್ತರ ದಕ್ಷಿಣ ಅನ್ನುವಂತಹ ತಾರತಮ್ಯ ವಿಚಾರ ಇದೇ ಕಾರಣಕ್ಕಾಗಿ ಬರ್ತಾ ಇರೋದು. ಗುಜರಾತ್ನಲ್ಲಿ ಹಾಲಿ ಸಂಖ್ಯೆ ಈಗ ಇರೋದು 26 ಲೋಕಸಭಾ ಕ್ಷೇತ್ರಗಳಾದ್ರೆ ಇನ್ನು ಮುಂದೆ 39 ಲೋಕಸಭಾ ಕ್ಷೇತ್ರಗಳಿಗೆ ಏರಿಕೆ ಆಗೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇದೇ ಒಂದು ವಿಚಾರವನ್ನ ಇಟ್ಟುಕೊಂಡೇ ಈಗಾಗಲೇ ವಿಪಕ್ಷಗಳು ಹೇಳ್ತಾ ಇರುವಂತದ್ದು ಪುನರ್ವಿಂಗಡಣೆಯ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ನಾಳೆ ಬಿಲ್ ಪಾಸ್ ಆಗತ್ತಾ, ಯಾವ ರೀತಿಯಾಗಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ, ವಿಪಕ್ಷಗಳು ಇದಕ್ಕೆ ಯಾವ ರೀತಿಯಾದಂತಹ ಒಂದು ಪಾಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ, ಇದರ ಮೂಲಕ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನಗಳು ಆಗತ್ತೆ ಅನ್ನೋದನ್ನ ನೋಡೋಣ.